ಮಲೆನಾಡಿನ ಹೊಸಕೋಟೆಯ ತಾಲೂಕಿನಲ್ಲಿರುವ ಪ್ರಖ್ಯಾತ ಶ್ರೀ ಕಾಟೇರಮ್ಮ ದೇವಿ ದೇಗುಲದಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಪೂಜೆ ವಿಜೃಂಭಣೆಯಿಂದ ನಡೆದಿದೆ. ಇನ್ನು ಈ ಬಾರಿಯ ವಿಶೇಷ ಅಂದ್ರೆ ದೇವರ ಪಾದವನ್ನ ಮುಟ್ಟಿ ನಮಸ್ಕರಿಸುವಂತಹ ಅವಕಾಶವನ್ನ ಭಕ್ತರಿಗೆ ನೀಡಲಾಗಿದೆ. ಆಷಾಢದ ಕೊನೆಯ ದಿನ ಇಂದೇ ಆಗಿರುವುದರಿಂದ ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತುಕೊಂಡು ದೇವರ ದರ್ಶನವನ್ನ ಪಡೆದು ಪುನೀತರಾಗ್ತಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳು ಸೇರಿದಂತೆ ಪಕ್ಕದ ರಾಜ್ಯಗಳಾದ ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಇನ್ನು ಭಕ್ತರ ಅನುಕೂಲಕ್ಕಾಗಿ ವಿಶೇಷ ಬಸ್ಗಳ ಸಂಚಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಲಕ್ಷಾಂತರ ಭಕ್ತರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಲಾಗಿದೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಾವು ಭಕ್ತಾದಿಗಳು ಹೆಚ್ಚು ಜನಸಂಖ್ಯೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಮುಂದೆ ಭಕ್ತಾದಿಗಳೇ ಇಲ್ಲಿ ಬಂದು ಚಿಕ್ಕ ಪುಟ್ಟ ಗುಡಿ ಇತ್ತು, ಆ ಗುಡಿಯಲ್ಲಿ ಬಂದು ಭಕ್ತಾದಿಗಳು ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು. ಪೂಜೆ ಮಾಡಿಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಜಾಗ ಸಾಕಾಗಲ್ಲ ಅಂತ ನಮ್ಮ ಕುಟುಂಬಸ್ಥರ ಒಬ್ಬರ ಮೇಲೆ ಬಂದು ಈಗ ಆಹ್ವಾನ ಆಗಿ ಹೇಳಿದ್ರು. ಅಂದ್ರೆ ಪ್ರತಿ ಯಾರಿಗೂ ಆಹ್ವಾನ ಆಗೋದಿಲ್ಲ, ಅವತ್ತು ದಿನ ಬಂದು ಆಹ್ವಾನ ಆಗಿ ಈ ತರ ಮಾಡಬೇಕು ಅಂತ ಹೇಳಿದ್ರು. ಆವಾಗ ನಾವೇನ್ ಮಾಡಿದ್ರೆ ದೇವಸ್ಥಾನ ದೊಡ್ಡ ಮಾಡಿ ಆಮೇಲೆ ದೇವ್ರು ತೆಗಿಬೇಕಾದ್ರೆ ಇಲ್ಲ ನನ್ನ ತೆಗಿಬೇಕಾದ್ರೆ ನೀವು ನಮ್ಮ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿ ನನ್ನ ಪೂಜೆ ಮಾಡ್ಕೊಂಡು ಅವರೇ ಇಷ್ಟಾರ್ಥ ಮಾಡ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ರು. ನೀವು ಇನ್ನು ತೆಗೆದು ನನ್ನ ಬೇರೆ ಗರ್ಭಗುಡಿಯಲ್ಲಿ ಬೇರೆ ಇಟ್ಟಾಗ ಅರ್ಚಕರಾಗ್ಲಿ ನೀವೇ ಆಗ್ಲಿ ಪೂಜೆ ಮಾಡ್ತೀರಿ, ಹಾಗಾಗಿ ನೀವು ನನಗೆ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ದಿನ ಭಕ್ತಾದಿಗಳ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೋಗಿ ಪಾದ ಪರಿಚಯ ಮಾಡಿ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇದ್ದೀರಿ. ಭಕ್ತಾದಿಗಳ ಬಂದು ಭೀಮನ ಅಮಾವಾಸ್ಯೆ ಒಂದು ದಿನ ಮಾತ್ರ ಗರ್ಭಗುಡಿ ಪ್ರವೇಶ ಮಾಡಿ ಅವರಿಗೆ ಎಲ್ಲ ಅವಕಾಶ ಮಾಡ್ಕೊಟ್ಟಿದ್ದೀರಿ. ನಮ್ಮ ಟ್ರಸ್ಟ್ ವತಿಯಿಂದ ಇಲ್ಲಿ ಸರ್ತಿ ಸಾಲಲ್ಲಿ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ವರ್ಷಕ್ಕೂ ಜಾಸ್ತಿ ಆಗ್ತಾನೆ ಇದ್ದಾರೆ. ಈ ವರ್ಷ ಒಂದು 2 ಲಕ್ಷ ಜನ ನಿರೀಕ್ಷೆಯಲ್ಲಿದೆ. ಈಕೆ ಒಂದು 20-30,000 ಜನ 5 ಗಂಟೆಗೆ ನಾವು ಗರ್ಭಗುಡಿ ಪ್ರದೇಶ ಬಿಟ್ಬಿಟ್ಟಿವಿ ನಾವು ಪ್ರವೇಶ. ಅವಾಗಿಂದ ಒಂದು 20,000 ಜನ ಆಗಿದ್ದಾರೆ ಅಂತ ಅನಿಸಿಕೆ. ಸಾಯಂಕಾಲ ಒಳಗೆ ಸಂಜೆ ಒಳಗಡೆ ನಮಗೆ ಒಂದು 8-9 ಗಂಟೆ ಒಳಗಡೆ ಒಂದು 2 ಲಕ್ಷ ಜನ ಆಗ್ಬೋದು ಅಂತಿದೆ. ಅವ್ರಿಗೂ ಅಂತ ಅಲ್ಲಿವರೆಗೂ ಊಟದ ವ್ಯವಸ್ಥೆ ಟ್ರಸ್ಟ್ ಕಡೆಯಿಂದ ಮಾಡಿದ್ದೀವಿ. ಈಗ ಬರುವಂತ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು 1 ಲಕ್ಷ ಜನವಂತೂ ಮಾಡಿದಿರಿ. ನೋಡೋಣ ಇನ್ನು ಜಾಸ್ತಿ ಆಗೋದು ಇಲ್ಲ ಏನಾಗುತ್ತೆ ನೋಡೋಣ. ಅಯ್ಯಮ್ಮ ಕೃಪೆ ಏನಿದೆ ನೋಡೋಣ. ರಾಜ್ಯ ಮತ್ತು ಹೊರ ರಾಜ್ಯದಿಂದ ಅವ್ರಿಗೆ ನಮ್ಗೆ ಸುಮಾರು ಜನ ಫೋನ್ ಮಾಡಿದ್ರು. ನಮ್ಮ ಸಮುದಾಯ ಭವನ ಇರ್ಬೋದು, ಈ ಕಡೆ ಪಾರ್ಟಿ ಹಾಲ್ ಇರ್ಬೋದು, ಅಲ್ಲೇನೆ ಉಳ್ಕೊಳಕ್ಕೆ ನೈಟ್ ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ನೈಟ್ ಊಟನೂ ಸಹ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ ಟ್ರಸ್ಟ್ ಕಡೆಯಿಂದ. ನನ್ನ ಹೆಸರು ಕೆ ವೆಂಕಟಾಚಲ ಅಂತೇಳಿ ಈ ಕಾಟೇರಮ್ಮ ಟ್ರಸ್ಟ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಸುಮಾರು 400 ವರ್ಷದ ಇತಿಹಾಸ ಇರುವಂತದ್ದು. ಇಲ್ಲಿ ಆ ಯಮ್ಮನು ಮೊದಲು ಚಿಕ್ಕ ಗರ್ಭಗುಡಿಯಲ್ಲಿ ಇದ್ದಿದ್ದು. ಪ್ರತಿ ಭಕ್ತಾದಿಗಳು ಬಂದು ಆ ಯಮ್ಮನ ಪೂಜೆ ಮಾಡ್ಕೊಂಡು ಅವರೇ ಸೇವೆ ಮಾಡ್ಕೊಂಡು ಹೋಗುವಂತದ್ದು ಪದ್ಧತಿ ಇದ್ದಂತದ್ದು. ಆಮೇಲೆ ಜನಸಂಖ್ಯೆ ಜಾಸ್ತಿ ಆತ ನಾವೇನ್ ಮಾಡಿದ್ವಿ, ಒಂದು ಆ ಯಮ್ಮನಿಗೆ ಒಂದು ನೆಲೆ ಗುಡಿಯನ್ನು ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡಿದ್ವಿ. ದೊಡ್ಡ ಗುಡಿ ಆದಾಗ ಭಕ್ತಾದಿಗಳನ್ನ ಒಳಗಡೆ ಬಿಡುವಂತ ಅವಕಾಶ ಸಿಗ್ಲಿಲ್ಲ, ಅರ್ಚಕರನ್ನ ಇಟ್ಬಿಟ್ವಿ. ಆಗ ಆ ಯಮ್ಮನು ಪ್ರತಿಯೊಬ್ರು ಆ ಯಮ್ಮನ ಪಾದ ಮುಟ್ಟುತ್ತಾ ಬಂದು ಪೂಜೆ ಮಾಡ್ತಾ ಇದ್ದ ಒಂದು ನೆನಪಿಗಾಗಿ ಆ ಯಮ್ಮನು ಬಂದು ಹಿರಿಯರಿಗೆ ಮೈತುಂಬಿ ಇಲ್ಲ ನನಗೆ ಪ್ರತಿ ಭೀಮನ ಅಮಾವಾಸ್ಯೆ ದಿವಸ ಬರಂತ ಭಕ್ತಾದಿಗಳೆಲ್ಲರೂ ನನ್ನ ಪಾದ ಸ್ಪರ್ಶ ಮಾಡಬೇಕು ಅಂತ ಒಂದು ವಾಗ್ದಾನ ಮಾಡಿದ್ಲು. ಅದೇ ತರ ಪ್ರತಿ ಭೀಮನ ಅಮಾವಾಸ್ಯೆ ಗರ್ಭಗುಡಿ ಪ್ರವೇಶ ಮತ್ತು ಅಮ್ಮನ ದರ್ಶನ ಮತ್ತೆ ಪಾದ ಮುಟ್ಟಂತ ಅವಕಾಶನ ನಾವು ಟ್ರಸ್ಟ್ ವತಿಯಿಂದ ಕಲ್ಪಿಸಿಕೊಟ್ವಿ. ಈ ವರ್ಷ ನಮ್ಗೆ ಮಾಹಿತಿ ಪ್ರಕಾರ 1 ಲಕ್ಷ ಜನ ದರ್ಶನ ಮಾಡುವಂತ ಅವಕಾಶ ಇದೆ. ಬೆಳಗ್ಗೆ 5 ಗಂಟೆಯಿಂದ ದರ್ಶನಕ್ಕೆ ಅವಕಾಶ ಕೊಟ್ಟಿದ್ವಿ. ಈಗ 9 ಗಂಟೆ ಆಯ್ತು. ಈಗ ಒಂದು 25,000-30,000 ಜನ ದರ್ಶನ ಆಯ್ತು. ನಾವು 6 ಗಂಟೆಯಿಂದ ಅನ್ನದ ಪ್ರಸಾದನ ವ್ಯವಸ್ಥೆ ಮಾಡಿದೀವಿ. ಅದಕ್ಕೆ ತಕ್ಕಾದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೀವಿ. ಸಾಲು ಸರತಿ ಬರೋದಕ್ಕೆ ವ್ಯವಸ್ಥೆ ಮಾಡಿದೀವಿ. ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ. ಎಲ್ಲಾ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಹಂಗೆ ನಿಮ್ಮ ಮಾಧ್ಯಮದವರು ಬಂದು ಇದನ್ನೆಲ್ಲ ಸ್ವಲ್ಪ ಇಲ್ಲಿನ ಒಂದು ಮಹಿಮೆನ ಅಭಿವೃದ್ಧಿ ಮಾಡಿ ಇದನ್ನೆಲ್ಲ ತೋರ್ಪಡಿಸವ್ರೆ. ಅವ್ರಿಗೂ ಒಳ್ಳೇದಾಗ್ಲಿ, ಬರಂತ ಭಕ್ತಾದಿಗಳು ಒಳ್ಳೇದಾಗ್ಲಿ ಅಂತ ನಾವು ಅಯ್ಯಮ್ಮನಲ್ಲಿ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬರ್ತಾ ಇದ್ದಾರೆ ಅವರು. ಈಗ ರಾಜ್ಯ ಹೊರ ರಾಜ್ಯದಿಂದ ಬರೋಂತವ್ರು ರಾತ್ರಿನೇ ಇಲ್ಲಿ ಬಂದು ಉಳ್ಕೊಳ್ಳೋಂತ ವ್ಯವಸ್ಥೆ ಕೇಳಿದ್ರು. ಅವ್ರಿಗೆ ಇಲ್ಲಿರುವಂತ ಪಾರ್ಟಿ ಹಾಲ್ಗಳಲ್ಲಾಗ್ಲಿ, ರೂಮ್ಸ್ ವ್ಯವಸ್ಥೆ ಆಗ್ಲಿ ಎಲ್ಲ ಅವಕಾಶ ಮಾಡ್ಕೊಟ್ಟಿದೀವಿ. ಅವ್ರು ಇಲ್ಲೇ ಇದ್ದು ಬೆಳಗ್ಗೆ ಎದ್ದು ಅಮ್ಮನ ದರ್ಶನ ಮಾಡಿ ಹೋಗೋದಕ್ಕೆ ನಿನ್ನೆಯಿಂದನೇ ಎಲ್ಲ ಅವಕಾಶ ಮಾಡಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಜನ ಬರ್ತಾ ಇದಾರೆ. ಅದ್ ತಕ್ಕಾದ ವ್ಯವಸ್ಥೆ ನಾವು ಎಲ್ಲ ಒಂದು ಪೊಲೀಸ್ ಸಿಬ್ಬಂದಿ ವರ್ಗ ಇರ್ಬೋದು, ಸೆಕ್ಯೂರಿಟಿ ಸಿಬ್ಬಂದಿ ಇರ್ಬೋದು, ಟ್ರಾಫಿಕ್ ಅವ್ರು ಇರ್ಬೋದು, ಅದಾದಂಗೆ ನಮ್ಮ ಯುವಕರು ಒಂದು ಟ್ರಸ್ಟ್ ವತಿಯಿಂದ ಒಂದು 20-30 ಜನ ಸೇವಾ ಕರ್ತರು ಹುಡುಗರು ಇದ್ದಾರೆ. ಎಲ್ಲ ಅನುಕೂಲ ವ್ಯವಸ್ಥೆ ಮಾಡಿ ದರ್ಶನಕ್ಕೆ ಅವಕಾಶ ಮಾಡ್ಕೊಂಡು ಸಾಂಗೋಪವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ.